ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವು ಇವತ್ತು ಗೌರಿ ಬಿಡೋದನ್ನು ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ಕಜ್ಜಾಯ, ಇದು ಚಕ್ಲಿ ಮಾಡ್ತಿರೋದು. ಗೌರಿ ತರೋಗನು ಕಜ್ಜಾಯ ಬೇಕು, ಅಂದರೆ ಅದು ವೈಟ್ ಕಜ್ಜಾಯ ಬರುತ್ತೆ, ಅದು ನಾನು ತೋರಿಸ್ತೀನಿ ಬೇರೆ ವಿಡಿಯೋದಲ್ಲಿ. ಆ ಕಜ್ಜಾಯ ಮತ್ತು ಬಾಳೆಹಣ್ಣಿನ ಕಜ್ಜಾಯ ಗೌರಿ ತರೋವಾಗಲೂ ಅದನ್ನೇ ಮಾಡ್ತೀವಿ, ಗೌರಿ ಬಿಡೋವಾಗಲೂ ಮಾಡ್ತೀವಿ. ಇದು ಚಕ್ಲಿ ಬಂದುಬಿಟ್ಟು ಗೌರಿ ಹಬ್ಬಕ್ಕೆ ಚಕ್ಲಿ ಮಾಡೋದು ಅದು ಪದ್ಧತಿ. ನಮ್ಮ ಮನೇಲಿ ಜಾಸ್ತಿ ಮಾಡ್ತಿದ್ದೀವಿ, ಯಾಕಂದರೆ ನಾವು ಅಕ್ಕ ಮತ್ತು ನನ್ನ ಸಿಸ್ಟರ್ಸ್ ಇಬ್ಬರು, ನಾವು 3 ಜನ ಇರೋದ್ರಿಂದ ಎಲ್ಲರಿಗೂ ಚಕ್ಲಿ ಕೊಡಬೇಕಲ್ವ. ಸೊ ಅದಕ್ಕೋಸ್ಕರ ಚಕ್ಲಿ ಮಾಡ್ತಾಯಿದ್ದೀವಿ. ಸೊ ತುಂಬ ಚಕ್ಲಿನೇ ಮಾಡ್ತೀವಿ. ನಮ್ಮಮ್ಮ ಇವಾಗ ಲಾಸ್ಟಿಗೆ ಬಂದುಬಿಟ್ಟು ಇದು ಮಾಡ್ತೀವಿ. ನಾವು ಎಲ್ಲರೂ ಸ್ವಲ್ಪ ಮಾಡಿಕೊಂಡು ಇವಾಗ ಎದ್ವಿ, ತುಂಬ ಟೈಮ್ ಆಗಿತ್ತಲ್ಲ, ಅದಕ್ಕೆ ಲಾಸ್ಟಿಗೆ ಜಾಸ್ತಿ ಬೇಯಿಸೋದು ಸ್ವಲ್ಪ ಉಳಿದಿತ್ತು, ಅದನ್ನು ಅಮ್ಮ ಬೇಯಿಸ್ತಾ ಇದ್ದಾರೆ ಇವಾಗ. ದೊಡ್ಡದು ತಪ್ಪಲಿ, ಅದ್ರ ಫುಲ್ ಆಗಿದೆ ಚಕ್ಲಿ, ಇನ್ನು ಸುಮಾರು ಬೇಯಿಸೋದಿದೆ, ಅದನ್ನು ಅಮ್ಮ ಈಗ ಬೇಯಿಸ್ತಾ ಇದ್ದಾರೆ. ಇದು ಬಂದುಬಿಟ್ಟು ಎಣ್ಣೆನ ನಮ್ಮ ಮನೇಲಿ ಜಾಸ್ತಿ ಎಲ್ಲ ಅಡುಗೆ ಮಾಡಬೇಕಾದ್ರೆ ಈ ಥರ ಇಡ್ಲು ಕಡ್ಕೆಯಲ್ಲಿ ಮಾಡ್ತೀವಿ. ಊರಲ್ಲೆಲ್ಲ ಹಾಗೆ ಅಲ್ವಾ ಮಾಡೋದು, ಅದಕ್ಕೆ ನಾವು ಈ ಕಡ್ಕೆ ತಗೊಂಡು ಮಾಡೋದು. ಜಾಸ್ತಿ ಬೇಯ್ದು ಗ್ಯಾಸಲ್ಲೆಲ್ಲ ಇಷ್ಟೊಂದೆಲ್ಲ ಮಾಡೋಕ್ಕಾಗಲ್ಲ, ಸ್ವಲ್ಪ ಆದರೆ ಮಾಡ್ಕೋಬೋದು. ತುಂಬ ಮಾಡಬೇಕೆಂದ್ರೆ ಕಷ್ಟ ಆಗುತ್ತೆ. ಇದರಲ್ಲಿ ಮಾಡೋದ್ರಿಂದ ಸ್ವಲ್ಪ ಬೇಗ ಆಗುತ್ತೆ ಒಲೆಯಲ್ಲಿ. ಸೊ ಅದಕ್ಕೆ ಇದರಲ್ಲೇ ಮಾಡೋದು. ಕಜ್ಜಾಯನೂ ಅಷ್ಟೇ ಇದರಲ್ಲೇ ಬೇಯಿಸೋದು. ಗೌರಮ್ಮನ ಬಿಡೋ ದಿನ ಗೌರಮ್ಮಗೆ 7 ಥರದ ಅಡುಗೆ ಮಾಡಿ ಹಾಕಬೇಕು. ಸೊ ನಾವು ಅಷ್ಟೇ 7 ಥರದ ಅಡುಗೆ ಮಾಡಿದ್ವಿ. ಅಂದರೆ ಕೇಸರಿ ಬಾತು, ಆಮೇಲೆ ಚಕ್ಲಿದೊಂದೆಡೆ ಹಾಕಿದ್ವಿ. ಆಮೇಲೆ ಬಿಡೋ ದಿನ ಮಾಡಿಲ್ಲ ಆ್ಯಕ್ಚುಲಿ ಚಕ್ಲಿನ, ಯಾಕೆಂದರೆ ಅವತ್ತು ತುಂಬ ಕೆಲಸ ಇರೋದ್ರಿಂದ ಚಕ್ಲಿನ ಅವತ್ತಿನ ದಿನ ಇಟ್ಕೊಳ್ಳಲ್ಲ. ಚಕ್ಲಿ ಮಾಡೋಕ್ಕೆ ತುಂಬ ಟೈಮ್ ಬೇಕು, ಹಾಗಾಗಿ. ಮತ್ತು ಯಾವ ಥರ ಸ್ವೀಟು ಮತ್ತು ಹಣ್ಣು ಮತ್ತು ಎಲ್ಲದೂ ಮಾಡ್ತೀವಿ. ಆಮೇಲೆ ಇನ್ನೊಂದಂದರೆ ಬಾಳೆಹಣ್ಣಿಗೆ ಸಕ್ಕರೆ ಮತ್ತು ಹಾಲು ಹಾಕಿಬಿಟ್ಟು ಅದೊಂದು ಎಡೆ ಇಡ್ತಾರೆ, ಅದು ಯೂಶ್ವಲಿ ಇಡಲೇಬೇಕು. ಎಲ್ಲದೂ ಸೇರಿ 7 ಎಡೆ ಮಾಡಬೇಕು. ಇವಾಗ ನಾವು ಗೌರಮ್ಮಗೆ ಎಡೆ ಎಲ್ಲ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡಿ ಗೌರಿ ಬಿಡೋಕ್ಕೆ ರೆಡಿಯಾಗಿದ್ದೀವಿ. ಎಲ್ಲರೂ ಅಲ್ಲಿ ಗೌರಮ್ಮನ ನಮ್ಮ ಅಕ್ಕ ಇಟ್ಕೊಂಡಿದ್ದಾಳೆ, ದೊಡ್ಡ ಅಕ್ಕ ಎತ್ಕೊಂಡಿದ್ದಾಳೆ. ಎಲ್ಲರೂ ಸ್ವಲ್ಪ ದೂರ ಎತ್ಕೊಳ್ತೀವಿ, ಯಾಕಂದರೆ ಅಲ್ಲಿ ಸ್ವಲ್ಪ ನಮ್ಮ ಕೆರೆ ಬಿಡೋಕ್ಕೆ ಹೋಗ್ತೀವಲ್ವ, ಆ ಕೆರೆಯಲ್ಲಿ ಜಾಸ್ತಿ ದೂರ ಹೋಗಬೇಕು. ಅದಕ್ಕೆ ನಾವು ಇದು ಮಾಡ್ತೀವಿ. ಯಾವಾಗಲೂ ಅಷ್ಟೇ ಗೌರಿ ಬಿಡೋಕ್ಕೆ ಸ್ವಲ್ಪ ಲೈಟಾಗಿ ಮಳೆ ಬೀಳ್ತಾ ಇತ್ತು. ಸ್ವಲ್ಪ ಹೊತ್ತು ಮುಂಚೆ ಸ್ವಲ್ಪ ಜೋರಾಗಿ ಮಳೆ ಬರ್ತಾಯಿತ್ತು. ಇವಾಗ ಗೌರಿ ಬಿಡೋ ಟೈಮಲ್ಲಿ ಸ್ವಲ್ಪ ಮಳೆ ನಿಂತಿತ್ತು. ಅದಕ್ಕೆ ಎಲ್ಲರೂ ಏನು ಮಾಡಿಬಿಟ್ಟಿದ್ದಾರೆ, ಊರಲ್ಲಿ ಗೌರಿ ಬಿಡೋದು 5:30 to 6 o'clock ಮೇಲೆ ಅಂತ ಅನೌನ್ಸ್ ಮಾಡಿದರು. ಬಟ್ ಏನು ಮಾಡಿಬಿಟ್ರು ಅಂದರೆ, ಮಳೆ ಇಲ್ದಿರೋ ಟೈಮ್ ನೋಡಿಬಿಟ್ಟು ಎಲ್ಲರೂ ಅಲ್ಲಿ ಮಾತಾಡ್ಕೊಂಡು ಹೋಗಿಬಿಟ್ಟಿದ್ದಾರೆ. ನಮಗೆ ಹೇಳೂ ಇಲ್ಲ ಸಹ, ಬನ್ನಿ ಅಂತಲೂ ಕರೆದಿಲ್ಲ. ಅದು ನಿಜವಾಗ್ಲೂ ನಮ್ಗೆ ಯಾರೂ ಸಿಕ್ಕಿಲ್ಲ. ಎಲ್ಲರೂ ಸ್ವಲ್ಪ ಮುಂಚೆ ಬಿಟ್ಟು ರಿಟರ್ನ್ ಆಗೋ ಟೈಮಲ್ಲಿ ನಾವು ಎಂಟ್ರಿ ಆದ್ವಿ. ಹಾಗಾಯಿತು. ಯಾಕೆ ಅಂದರೆ ಮಳೆ ಅಲ್ವಾ, ಅವರು ಕರೆದಿದ್ದು ನಮಗೆ ಕೇಳಿಸಿಲ್ಲ. ಫೋನ್ ಮಾಡಿದ್ವಿ, ನಾಟ್ ರೀಚೇಬಲ್ ಇತ್ತು ಅಂತ ಹೇಳಿದ್ರು. ಎನಿವೆ, ನಾವು ನಮ್ಮ ಕೇರಿಲಿರೋಷ್ಟು ಜನ ನಮ್ಮ ಮನೇಲಿ ಒಂದೇ ಮನೇಲೇ ನಾವಿದ್ದೀವಿ, ಅಷ್ಟು ಜನ ಬಂದಿದ್ವಿ. ಅವರು ಎಲ್ಲರೂ ಬಂದಿದ್ರಲ್ಲ, ಅವರಷ್ಟೇ ಜನ ನಾವಿದ್ವಿ. ಮಳೆ ಕೆಸರು ಎಲ್ಲ ಇತ್ತು. ಎಲ್ಲರೂ ನನ್ನ ಮಕ್ಕಳೆಲ್ಲ ಡ್ರೆಸ್ಸೆಲ್ಲ ಎತ್ತಿಟ್ಕೊಬಿಟ್ಟಿದ್ದಾರೆ. ನಾನು ಹೇಳಿದ್ದೆ ಗಲೀಜು ಮಾಡ್ಕೋಬೇಡ ಅಂತ ಹೇಳಿಬಿಟ್ಟು. ಹಾಗಾಗಿ ಮತ್ತೆ ಮಳೆ ಬರ್ತಿತ್ತು. ವಿಷುವೂ ಅಷ್ಟೇ ನೆನೀತಾ ಇದ್ದ. ಮಳೆ ಛತ್ರಿ ಕೆಳಗೆ ಬಾ ಅಂದರೆ ಅಮ್ಮಗೂ ತುಂಬ ನೆಂದೋಗ್ಬಿಟ್ಟಿದ್ಲು ಗೌರಿ ಬಿಟ್ಟು ಬರೋದ್ರೊಳಗೆ. ಅಷ್ಟು ಅಂದರೆ ಅವಳು ಎಲ್ಲದೂ ಮಾಡ್ತಾ ಇದ್ಲಲ್ವ, ಹಾಗಾಗಿ ಎಲ್ಲರೂ ಒಂದೊಂದು ಮಾಡಿದ್ವಿ. ಬಟ್ ಆದ್ರೂ ಮಳೆ ಇತ್ತು. ನಾವು ಗೌರಿ ಬಿಡಬೇಕಿದ್ರೆ ಗೌರಿಗೆ ಫಸ್ಟು ಎಲ್ಲರೂ ಅಲ್ಲಿ ಪೂಜೆ ಮಾಡಿಬಿಟ್ಟು ಬಿಡಬೇಕು. ಮನೆಯಿಂದನೂ ಅಷ್ಟೇ ಎಲ್ಲರೂ ಪೂಜೆ ಮಾಡಿ ಕರ್ಕೊಬರ್ಬೇಕು. ಬಿಡಬೇಕಿದ್ರೂ ಅಲ್ಲಿ ಕೆರೆ ಹತ್ರ ಎಲ್ಲರೂ ಪೂಜೆ ಮಾಡಬೇಕು. ಇಲ್ಲಿ ಧೂಪ ಹಾಕು ಮಗ. ಇತ್ಲಾಗೆ ಬನ್ನಿ, ಒಂಚೂರು ಬೇಕಲ್ಲ, ಈಗ ಇವನ್ನೆಲ್ಲ ಹಿಡ್ಕೋಬೇಕು. ನೀರು ಸಖತ್ತು ಬೀಳ್ತೈತೆ.
ವಿಷು ಒಂದ್ ಜರ್ಕಿ ಹಾಕಿ ಬರೋದು ಹಂಗೆ ಬಂದಿಯಲ್ಲ ನಿನ್ ಮಂಗ ಮೂಗಾಗ ಇಳಿತಾ ಐತಿ ವೈಟ್ ಸೀರೆ ಅಂತ ಆತ ಮಾಡಕ್ ಹೋಗ್ತಾ ಇಲ್ಲ. ನಾ ಹಿಡ್ಕೊಂಡ್ತೀನಿ ಮಗ, ಇದನ್ನ ನೀ ಹಿಡ್ಕೊ. ಈಗ ನಾವು ಚೆಂಡು ಇದೆ ಅಲ್ಲ ಮೋದಿಗೆ ಗೌರಮ್ಮನ ಮುಖ, ಅದನ್ನು ಎತ್ತಿಟ್ಬಿಟ್ಟು ಬಿಂದಿಗೆಯಲ್ಲಿ ಆ ಚಂಬಲ್ ಇರುತ್ತಲ್ಲ ಆ ನೀರನ್ನು ಚೇಂಜ್ ಮಾಡಬೇಕು. ಇವಾಗ ಅದು ಹೇಗೆ ಗೌರಿ ಹೇಗೆ ತರ್ತೀವಿ ಅದೇ ಥರ ಗಂಗಮ್ಮನ ತರೋದು. ಈಗ ಗೌರಿ ಬಿಟ್ಟು ಈ ಕೆರೆಯಲ್ಲಿರೋ ಅಲ್ಲಿ ಬಾವಿಲಿ ಗೌರಿ ತರ್ತೀವಿ ಅಲ್ವಾ, ಫಸ್ಟ್ ವಿಡಿಯೋದಲ್ಲಿ ನೋಡಿದ್ದೀರಲ್ಲ, ಅದು ಗೌರಿನ ತರ್ತು ಬಾವಿಲಿ ತಗೊಳ್ಳೋದು. ಈಗ ಕೆರೆಗೆ ಗೌರಮ್ಮನ ಬಿಟ್ಟು ಕೆರೆಯಲ್ಲಿರೋ ನೀರು ತಗೊಂಡು ತುಂಬ್ಕೊಬಂತಾರೆ, ಅದನ್ನು ಗಂಗಮ್ಮ ಅಂತ ಮಾಡೋದು. ಸೊ ಈ ಗಂಗಮ್ಮನ ನೀರನ್ನ ಅಮ್ಮ ತಗೊತಿದ್ದಾರೆ. ಈ ನೀರು ಇಟ್ಬಿಟ್ಟು ಆಮೇಲೆ ಎಲ್ಲದನ್ನು ಸೇಮ್ ಗೌರಮ್ಮನ ಹೇಗೆ ನಾವು ತರ್ತೀವಿ ಅದೇ ಥರನೇ ಪ್ರೊಸೀಜರು. ಇದು ಮಾತ್ರ ಕೆರೆಯಲ್ಲಿ ನೀರು ತಗೊಳ್ಳೋದು, ಅದು ಬಾವಿಲಿ ನೀರು ತಗೊಳ್ಳೋದು. ನಮ್ಮಮ್ಮ ತಗೊಬಂದರು. ತುಂಬ ಮಳೆ ಬರ್ತಿದ್ದರಿಂದ ಫುಲ್ ಒದ್ದೆ ಆಗಿಬಿಟ್ಟಿದ್ದಾಳೆ. ನಮಗೆ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ ವೀಡಿಯೋದಲ್ಲಿ. ಅಲ್ಲಿ ಮಳೆ ಸುಮಾರು ಮಳೆ ಬರ್ತಾನೇ ಇತ್ತು. ನಾವು ಬರೋವಾಗ ಅಷ್ಟು ಮಳೆ ಅನಿಸಿಲ್ಲ, ಇಲ್ಲಿ ಬಂದಮೇಲೆ ಸುಮಾರು ಮಳೆ ಬೀಳ್ತಾನೆ ಇತ್ತು. ಈಗ ಇಡ್ಕೆ ಹಾಕ್ಬಿಟ್ಟು ಇಡ್ತಿದ್ದಾರೆ. ಈ ಬಿಂದಿಗೆಯಲ್ಲಿ ಫುಲ್ ನೀರು ಇಡೋಕ್ಕಾಗಲ್ಲ, ಯಾಕಂದರೆ ಮುಖದಲ್ಲಿ ಬಾಳೆ ದಿಂಡಿಂದ ಕಟ್ಟಿರ್ತೀವಲ್ಲ ಅದು ಹೋಗೋ ಅಷ್ಟು ನೀರು ಅಷ್ಟೇ ಇಟ್ಕೋಬೇಕು. ಅದಕ್ಕಿಂತ ಜಾಸ್ತಿ ಇದ್ದರೆ ನೀರು ಚೆಲ್ಲತ್ತೆ. ಸೊ ಅದಕ್ಕೆ ನಮ್ಮಮ್ಮ ಜಾಸ್ತಿ ನೀರು ತಂದಿದ್ರು, ಅದನ್ನಲ್ಲಿ ಚೆಲ್ಬಿಟ್ಟು ಎಷ್ಟು ಬೇಕು ಅಷ್ಟು ನೀರು ಇಟ್ಟಿದ್ದಾರೆ. ಇವಾಗ ಕೂರಿಸ್ತಾ ಇದ್ದಾರೆ. ಈಗ ಫಸ್ಟ್ ಸೀರೆ ಹಾಕ್ಕೊಳ್ತಾ ಇದ್ದಾರೆ. ಸೀರೆ ಅದೇ ಸೀರೆನೇ ಇರುತ್ತಲ್ಲ ಅದನ್ನೇ ಸೇಮು, ಏನು ಚೇಂಜ್ ಮಾಡಲ್ಲ. ಸೀರೆನೂ ಅದೇ, ಗೌರಮ್ಮಗೆ ಹಾಕಿರೋ ಸೀರೆನೇ ಎಲ್ಲದೂ ಅಷ್ಟೇ. ನೀರು ಮಾತ್ರ ಈ ನದಿಲಿರೋ ನೀರು ತಗೊಳ್ಳೋದು. ಸೊಂಟದ ಪಟ್ಟಿ ಹಾಕ್ತಾರೆ ಫಸ್ಟು, ನೀಟಾಗಿ ಕುತ್ಕೊಳ್ಳಿ ಅಂತ. ಈ ಸೊಂಟದ ಪಟ್ಟಿ ಹಾಕೋದ್ರಿಂದ ನೀಟಾಗಿ ಸ್ಯಾರಿ ಎಲ್ಲ ಕುತ್ಕೊಳ್ಳುತ್ತೆ. ಸೊ ಅದಕ್ಕೆ ಸೊಂಟದ ಪಟ್ಟಿನೇ ಫಸ್ಟ್ ಹಾಕ್ಕೊಳ್ಳೋದು, ಸ್ಯಾರಿ ಸೆಟ್ ಆಗಲಿ ಅಂತ ಹೇಳಿಬಿಟ್ಟು. ತುಂಬ ಜೋಡ್ಸೋಕ್ಕೆ ಹೋಗಲ್ಲ ಇಲ್ಲಿ ಗಂಗಮ್ಮಗೆ ಪಿನ್ ಹಾಕೋದು ಎಲ್ಲ ಮಾಡೋಕ್ಕೆ ಹೋಗಲ್ಲ. ಏಕೆಂದರೆ ಇಲ್ಲಿ ಕೆರೆಯಲ್ಲಿ ಜಾಸ್ತಿ ಟೈಮ್ ಇರೋಕ್ಕಾಗಲ್ಲ, ಅದಕ್ಕೋಸ್ಕರ ಮೇಲೆ ಎಲ್ಲದನ್ನು ಹಾಕ್ಕೊಂಡು ಬೇಗ ತಗೊಂಡು ಹೋಗ್ತೀವಿ. ತುಂಬ ಟೈಮ್ ಆಗುತ್ತೆ ಅಂತ. ಈಗ ಗಂಗಮ್ಮನ ಇವಾಗ ತಗೊಂಡ್ಬಿಟ್ಟು ಇವತ್ತು ಒಂದಿನ ನೈಟು ಮನೇಲಿ ಇಟ್ಕೊಳ್ತೀವಿ. ನಾಳೆ ಬೆಳಿಗ್ಗೆ ನಮ್ಮ ತೆಂಗಿನ ಮರ ಇರುತ್ತಲ್ಲ, ತೆಂಗಿನ ಮರದ ಬುಡಕ್ಕೆ ಗಂಗಮ್ಮನ ಬಿಡೋದು. ಬೆಳಿಗ್ಗೆ ಬಿಡ್ತಾರಮ್ಮ. ಬೆಳಿಗ್ಗೆ ಬೇಗ ಎದ್ದ ತಕ್ಷಣವೇ ಫಸ್ಟ್ ಮಾಡೋ ಕೆಲಸನೇ ಗಂಗಮ್ಮನ ಬಿಡೋದು. ಬಾಗಿಲೆಲ್ಲ ಒರೆಸ್ಬಿಟ್ಟು ದೀಪ ಹಚ್ಚಿಬಿಟ್ಟು ಫಸ್ಟು ಬಿಟ್ಬಿಡ್ತಾರೆ. ಮೊದಲೆಲ್ಲ ತುಂಬ ಬೆಳಿಗ್ಗೆ ಬೇಗ ಯಾರು ಹೇಳೋಕ್ಕಿಂತ ಮುಂಚೆನೇ ಬಿಡಬೇಕು ಅಂತಿತ್ತು, ಆ ಥರ ಮಾಡ್ತಿದ್ರು. ಇವಾಗ ಇಲ್ಲ, ಬಾಗಿಲೆಲ್ಲ ಒರೆಸ್ಬಿಟ್ಟು ದೀಪ ಹಚ್ಚಿನೇ ಬಿಡೋದು. ಸೊ ನಾವು 3 ಕಲ್ಲು ಹಾಕಬೇಕು ಇದಕ್ಕೆ, ಅದಕ್ಕೆ ನಮ್ಮಮ್ಮ 3 ಕಲ್ಲು ಹಾಕ್ತಿದ್ದಾರೆ. ಗೌರಮ್ಮ ತರಬೇಕಿದ್ರೆ 5 ಕಲ್ಲು ಹಾಕ್ತಾರೆ, ಗಂಗಮ್ಮಗೆ 3 ಕಲ್ಲು ಹಾಕ್ತಾರೆ. ಮನೋಮಿ ಫುಲ್ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದಾಳೆ. ಫುಲ್ಲು ಮಳೆ ಇರೋದ್ರಿಂದ ಮಕ್ಕಳೆಲ್ಲ ಒಂದೊಂದು ಕಡೆ ಕೂತ್ಕೊಂಡಿದ್ದಾರೆ. ಛತ್ರಿ ಕೆಳಗಡೆ ಒಬ್ಬೊಬ್ಬರು ಹಿಂದೆ ನಿಂತ್ಕೊಂಡಿದ್ದಾರೆ. ಛತ್ರಿ ಇಲ್ಲ ಅಂದರೆ ಮೈಯೆಲ್ಲ ಫುಲ್ ಒದ್ದೆ. ನಮ್ಮಮ್ಮ ಸುಮಾರು ಒದ್ದೆ ಆಗಿದ್ದಾರೆ ನೋಡಿ. ಗಂಗಮ್ಮ ಆಲ್ಮೋಸ್ಟ್ ರೆಡಿ ಆಗಿದ್ದಾರೆ. ಗೌರಮ್ಮ ಅಂತಲೇ ಹೇಳ್ತಾ ಇದ್ದೀನಿ, ಯಾಕಂದರೆ ಗೌರಮ್ಮಗೂ ಗಂಗಮ್ಮಗೂ ಡಿಫ್ರೆನ್ಸೇ ಇರಲ್ಲ, ಗೊತ್ತಾಗಲ್ಲ. ಸೇಮ್ ಗಂಗಮ್ಮ ಗೌರಮ್ಮ ಒಂದೇ ಥರ ಇರ್ತಾರಲ್ವ, ಹಾಗಾಗಿ ಲಾಸ್ಟ್ಗೆ ಎಲ್ಲರೂ ಪೂಜೆ ಮಾಡ್ತೀವಿ. ಗಂಗಮ್ಮಗೂ ಅಷ್ಟೇ, ಗೌರಮ್ಮಗೆ ಹೇಗೆ ಪೂಜೆ ಮಾಡಿದ್ವಿ ಅದೇ ಥರ ಗಂಗಮ್ಮಗೂ ಪೂಜೆ ಮಾಡಿಬಿಟ್ಟು ಮನೆಯಲ್ಲೂ ಕರ್ಕೊಂಡು ಒಳಗೆ ಹೋಗ್ತೀವಿ. ಒಂದು ಫೋಟೋ ಹೊಡಿ ನನ್ನ ಯಾರು ಒಬ್ರು ಹೊಡೆದಿಲ್ಲ, ಯಾರನ್ನ ತೆಗೆಯೋದಿಲ್ಲ. ಇದ್ರೆ ಚೆನ್ನಾಗುತ್ತೆ. ನಮಗೆ ಕಳಿಸ್ರಿ ಹೊಡೆದ್ರೆ ಸೆಲ್ಫಿನಾರು. ನಮ್ಮ ಗೌರಮ್ಮನ ಎಲ್ಲರೂ ಸೇರಿ ಬಿಟ್ವಿ. ಇವಾಗ ಕರ್ಕೊಂಡು ಹೋಗೋದು. ನಮ್ಮ ಊರಲ್ಲಿ ಎಲ್ಲರೂ ಮುಂಚೆ ಬಂದ್ರೂ ನಮ್ಮ ಗೌರಮ್ಮಗೂ ನಾವು ತುಂಬ ಜನ ಇದ್ದಿದ್ದರಿಂದ ಚೆನ್ನಾಗಿ ಎಂಜಾಯ್ಮೆಂಟ್ ಆಯಿತು, ಚೆನ್ನಾಗಿತ್ತು. ಸೊ ನಮ್ಮ ಗೌರಮ್ಮಂದು ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಎಲ್ಲರೂ ನಾವು ಲಾಸ್ಟಿಗೆ ಪೂಜೆ ಮಾಡಿದ್ವಿ. ಇವಾಗ ಹೊರಟ್ಬಿಟ್ಟು ಮಳೆ ಇರೋದ್ರಿಂದ ನಮ್ಮನೇ ಇಟ್ಕೊಂಡ್ರು. ನಾವೆಲ್ಲರೂ ಅವಳಿಗೆ ಛತ್ರಿ ಇಟ್ಕೊಂಡಿದ್ವಿ. ಇದು ಕೆರೆ. ನಮ್ಮ ತಮ್ಮ ಸ್ಮೈಲ್ ಮಾಡ್ತಾ ಇದ್ದಾನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಲವ್ ಯು ಆಲ್.